ಹಾಂಗ್ಕಾಂಗ್ ಸಿಂಗಾಪುರದಲ್ಲಿ ಮತ್ತೆ ಉಲ್ಬಣಗೊಂಡಿದೆ ಕೋವಿಡ್. ಏಕಾಏಕಿ ಕೋವಿಡ್ ಪ್ರಕರಣ ಹೆಚ್ಚಳ ಆಗಿದೆ. ಏಷ್ಯಾದ್ಯಂತ ಮತ್ತೆ ಒಂದು ಆತಂಕ ಶುರುವಾಗಿದೆ. ಇಲ್ಲಿ ಹಾಂಗ್ಕಾಂಗ್ನಲ್ಲಿ ಕೋವಿಡ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ಕೋವಿಡ್ ಗರಿಷ್ಠ ಮಟ್ಟ ಅಂತ ಹಾಂಗ್ಕಾಂಗ್ ಹೇಳಿದೆ. ಇದು ಕೋವಿಡ್ನ ಗರಿಷ್ಠ ಮಟ್ಟ, ಮ್ಯಾಕ್ಸಿಮಮ್ ಲೆವೆಲ್ ಇದು ಅಂತ ಹೇಳಿ ಹಾಂಗ್ಕಾಂಗ್ ಹೇಳಿದೆ. ಆರೋಗ್ಯ ರಕ್ಷಣಾ ಕೇಂದ್ರ ಕೋವಿಡ್-19ಗೆ ಪರೀಕ್ಷೆಗಳು ವರ್ಷದಲ್ಲೇ ಗರಿಷ್ಠ ಮಟ್ಟವನ್ನು ತಲುಪಿದೆ. ಪರೀಕ್ಷೆ ಮಾಡ್ತಿರೋದು ಜಾಸ್ತಿ ಆಗಿದೆ ಅಲ್ಲಿ ಅಂತ. ಅಂದರೆ ಆ ಥರದ ಸೋಂಕು ಏನಾದರೂ ನನಗೆ ಕಾಣಿಸ್ಕೊಂಡಿದೆ ಅಂತ ಹೇಳಿದ್ರೆ ಪರೀಕ್ಷೆಗೆ ಹೋಗೋದಲ್ವ ಒಬ್ಬ ಮನುಷ್ಯ. ಹಾಗಾಗಿ ಅಂತ ಪರೀಕ್ಷೆ ಲೆವೆಲ್ಲೇ ಜಾಸ್ತಿ ಆಗಿದೆ ಎಂದಾಗ ಇಲ್ಲಿ ಕೋವಿಡ್ ಸಂಖ್ಯೆನೂ ಜಾಸ್ತಿ ಇರಬಹುದೇನೋ ಅಂತ ಹಾಂಗ್ಕಾಂಗ್ ಸಾಂಕ್ರಾಮಿಕ ರೋಗ ಶಾಖೆಯ ಮುಖ್ಯಸ್ಥ ಆಲ್ಬರ್ಟ್ ಔ ಹೇಳಿಕೆ ಕೊಟ್ಟಿರೋದು. ಒಂದು ವರ್ಷದಲ್ಲೇ ಗರಿಷ್ಠ ಮಟ್ಟ ತಲುಪಿದೆ ಕೋವಿಡ್ ಸಾವುಗಳ ಸಂಖ್ಯೆ. ಸಿಂಗಾಪುರದಲ್ಲಿ ಕಳೆದ ವಾರಕ್ಕಿಂತ 28% ಕೋವಿಡ್ ಪ್ರಕರಣಗಳು ಹೆಚ್ಚಳ ಆಗಿದೆ. ಸಿಂಗಾಪುರದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ 14,200ಕ್ಕೆ ಏರಿಕೆ ಆಗಿದೆ. ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆ ಕೂಡ ಸರಿಸುಮಾರು 30% ಜಾಸ್ತಿ ಆಗಿದೆ ಅಂತ ಅಲ್ಲಿನ ಮಾಹಿತಿ. ಸಿಂಗಾಪುರದಲ್ಲಿ ಕೋವಿಡ್ ಯಾಕಪ್ಪ ಬಂತು ನೋಡಿ, ಈ ಕಳೆದ ಒಂದು ವಾರದಲ್ಲಿ 14,200 ಕೇಸ್ ಇದೆ ಅಲ್ಲಿ. ಕೋವಿಡ್ ಜೊತೆ ಅಡಿನೋ ವೈರಸ್ ಮತ್ತು ರೈನೋ ವೈರಸ್ ಉಲ್ಬಣ ಆಗಿದೆ ಇಲ್ಲಿ. ಸಿಂಗಾಪುರದಲ್ಲಿ ಮಾಸ್ಕ್ ಧರಿಸುವುದನ್ನು ಕಡ್ಡಾಯ ಮಾಡಿದೆ ಸರ್ಕಾರ. ಹಾಂಗ್ಕಾಂಗ್ನಲ್ಲೂ ಕೋವಿಡ್ ಇದೆ. ಹಾಂಗ್ಕಾಂಗ್ನಲ್ಲಿಯೂ ಕೂಡ ಕೋವಿಡ್ ಕೇಸ್ ಸಂಖ್ಯೆ ಜಾಸ್ತಿಯಾಗಿದೆ. ಒಂದು ವಾರದಲ್ಲಿ ಸಾವಿರಾರು ಕೇಸ್ಗಳು ಬರ್ತಾ ಇದೆ. ತುಂಬ ನಾವು ಇದಕ್ಕೆ ಸದ್ಯಕ್ಕಂತೂ ಗಾಬರಿ ಆಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೋವಿಡ್ನ ಬಹಳಷ್ಟು ಮುಂದುವರೆದ ತಳಿಗಳು ಇದರಲ್ಲಿ ಇರಬೇಕು. ಅದು ಒಂಥರ ಮಲ್ಟಿಪ್ಲೈ ಆಗ್ತಾ ಬರ್ತಾ ಇರುತ್ತೆ, ಅದು ಇರಲಿ. ಸೊ ಆದಾಗ್ಯೂ ಕೂಡ ಹಾಗಂತ ನಾವು ಹೆದರಬಾರ್ದು, ನಿಜ, ಎಚ್ಚರಿಕೆಯಿಂದಿರಬಾರ್ದಾ ಆ ಥರದ್ದೇನೂ ಇಲ್ಲ. ಯಾಕೆಂದರೆ ಆಗಾಗ ಎಲ್ಲ ದೇಶಗಳಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ವರದಿ ಆಗಿರುತ್ತೆ. ಇದು ತುಂಬ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಮುನ್ನೆಚ್ಚರಿಕೆ ಕ್ರಮಗಳು ಇದ್ದರೆ ಒಳ್ಳೆಯದು ಅಂತ ಹಾಂಗ್ಕಾಂಗ್ನಲ್ಲಿ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಇತರ ದೇಶಗಳಿಗೂ ಅಲರ್ಟ್ ಹೋಗಿದೆ. ಯುನೈಟೆಡ್ ಸ್ಟೇಟ್ಸ್, ಬ್ರೆಜಿಲ್, ಯುರೋಪ್ನ ಹಲವು ಭಾಗಗಳಲ್ಲಿ ಕೋವಿಡ್ ಕೇಸ್ಗಳು ಒಂದು ಕಡೆ ಏರಿಕೆಯಾಗಿದೆ.